ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಶ್ರೀ ಸಾಯಿ ಗ್ರ್ಯಾಂಡ್ ಅಲ್ಲಿ ಈಗ ಕ್ಯಾಶ್ಯೂ ನಟ್ ಗ್ರೇವಿ ಮಾಡ್ತಾ ಇದಾರೆ. ನೋಡಿ, ಇದು ಕ್ಯಾಶ್ಯೂ ನಟ್ ಎಲ್ಲೋ ಗ್ರೇವಿ. ಈ ಎಲ್ಲೋ ಗ್ರೇವಿ ಮಾಡೋದಕ್ಕೆ ನೋಡಿ, ಇದು ಈರುಳ್ಳಿ 10 kg ಈರುಳ್ಳಿ ತಗೊಂಡಿದ್ದಾರೆ. ಎಣ್ಣೆ ಎಷ್ಟು ಬೇಕು? 3/4 ಲೀಟರ್ ಎಣ್ಣೆ. ಓಕೆ ಓಕೆ. ನೋಡಿ, ಒಂದು 3/4 ಲೀಟರ್ ಅಷ್ಟು 10 kgಗೆ 3/4 ಲೀಟರ್ ಅಷ್ಟು ಎಣ್ಣೆ ಹಾಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದನ್ನ ಅರ್ಧ ಗಂಟೆ ಇದನ್ನ ಫ್ರೈ ಮಾಡ್ಕೊಂತಾರೆ. ಫುಲ್ ಬ್ರೌನಿಶ್ ಕಲರ್ ಬರಬೇಕಲ್ಲ. ಹಾಫ್ ಬಾಯ್ಲ್ ಆದ್ಮೇಲೆ ಒಂದು 50 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ, 1 kg ಟೊಮೊಟೊ ಹಾಕಿ ಹಾಫ್ ಬಾಯ್ಲ್ ಆದ್ಮೇಲೆ. ನೋಡಿ, ಇದು ಈರುಳ್ಳಿ ಎಲ್ಲಾನು ಒಂದು 40 ಇಂದ 50% ಇದನ್ನ ಇದು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ನೋಡಿ, ಈಗ 1 kg ಅಷ್ಟು ಟೊಮೊಟೊ ಹಾಕೊಂತ ಇದಾರೆ. ಒಂದು ಟೊಮೊಟೊನ 4 ಪೀಸ್ ಮಾಡ್ಕೊಂಡು ಇದನ್ನ ಹಾಕೊಂಡಿದ್ದಾರೆ. ಅದ್ರಲ್ಲೇ ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂತ ಇದಾರೆ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದ್ 2 ಇಡಿ, 50 ಗ್ರಾಮ್. ಒಂದು 50 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ. ನೋಡಿ, ಈಗ ಅರ್ಶಿಣ ಪುಡಿ ಹಾಕ್ತಾ ಇದಾರೆ. 3 ಟೀ ಸ್ಪೂನು ಅರ್ಶಿಣ ಪುಡಿ. ಸ್ನೇಹಿತರೆ ನೋಡಿ, ಈಗ ಬೇಯಿಸ್ಕೊಳಕಂತ ಬಿಟ್ಟು ಈಗ ಬೇಬಿ ಗೋಡಂಬಿ ಹಾಕ್ತಾ ಇದಾರೆ. ಇದು 1.5 kg ತೂಕ ಹಾಕ್ಬಿಟ್ಟು 1.5 kg ಬೇಬಿ ಗೋಡಂಬಿ ಹಾಕೊಂತ ಇದಾರೆ. ಮಗಾಜು 300 ಗ್ರಾಮ್ ಹಾಕೊಂತ ಇದಾರೆ. 100 ಗ್ರಾಮ್ ಎಳ್ಳು ಹಾಕೊಂತ ಇದಾರೆ, ಬಿಳಿ ಎಳ್ಳು. ನೋಡಿ, ಇಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಂತಾರೆ. ಬೇಯಿಸ್ಕೊಂಡಿದ್ದಾದ್ಮೇಲೆ 2 ಕುದಿ ಬಂದ್ರೆ ಸಾಕು. ನೋಡಿ, ಇದು 2 ಕುದಿ ಬರೋವರೆಗೂ ಇದನ್ನ ಬೇಯಿಸ್ಕೊಂತಾರೆ. ಬೇಯಿಸ್ಕೊಂಡಿದ್ದಾದ್ಮೇಲೆ ಇದನ್ನ ಗ್ರೈಂಡರ್ ಅಲ್ಲಿ ರುಬ್ಕೊಂತಾರೆ. ಸ್ನೇಹಿತರೆ ನೋಡಿ, ಇದು ಈ ಕ್ಯಾಶ್ಯೂ ನಟ್ ಗ್ರೇವಿ ವೆಜ್ಗೆ ಮತ್ತೆ ನಾನ್ ವೆಜ್ಗೆ ಎರಡಕ್ಕೂ ಆಗುತ್ತಂತೆ. ಇವರು ಪ್ಯೂರ್ ವೆಜ್, ಇವರು ವೆಜ್ ಮಾತ್ರ ಯೂಸ್ ಮಾಡೋಂಥದ್ದು. ನಿಮಗೆ ನಾನ್ ವೆಜ್ಗೆ ಏನಾದ್ರು ಕ್ಯಾಶ್ಯೂ ನಟ್ ಗ್ರೇವಿ ಏನಾದ್ರು ಮಾಡ್ಕೊಬೇಕು ಅಂತಂದ್ರೆ ನೋಡಿ, ಈ ತರ ಮಾಡ್ಕೋಬಹುದು. ಸೇಮ್ ವಿಧಾನ. ಸ್ನೇಹಿತರೆ ನೋಡಿ, ಇದು ಕುದಿ ಸ್ಟಾರ್ಟ್ ಆಗಿದೆ. ಕುದಿ ಸ್ಟಾರ್ಟ್ ಆಗಿದ ತಕ್ಷಣ ಈಗ ಸ್ಟವ್ ಆಫ್ ಮಾಡ್ಕೊಂತ ಇದ್ದಾರೆ. ಇಷ್ಟು ಮಾತ್ರ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ. ನೀರ್ ತಣ್ಣಗಾದ್ಮೇಲೆ ತೊಳೆದ್ಬಿಟ್ಟು 3 ಸಲ ತೊಳೆದ್ಬಿಟ್ಟು ಗ್ರೈಂಡ್ರಿ ಹಾಕೋದು. ನೈಸ್ ಆಗಿ ಗ್ರೈಂಡ್ ಮಾಡೋದು. ನೋಡಿ, ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ಅರ್ಧ ಗಂಟೆ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಇನ್ನೊಂದು 5 ನಿಮಿಷ ಇದನ್ನ ಫ್ರೈ ಮಾಡಿ ತೆಗಿತಾರೆ. ಇದನ್ನ ಒಂದು 35 ನಿಮಿಷ, ಕರೆಕ್ಟ್ ಆಗಿ 35 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ, ಆನಿಯನ್ ಫುಲ್ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದ ನಂತರ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಆರಿದ ನಂತರ ಗ್ರೈಂಡರ್ಗೆ ಹಾಕೊಂಡು ರುಬ್ಕೊಂತಾರೆ. ನೋಡಿ, ಆನಿಯನ್ ಫುಲ್ ಸಾಫ್ಟ್ ಆಗ್ಬಿಟ್ಟಿದೆ. ನೋಡಿ, ಇಷ್ಟು ಮಾತ್ರ ಇದನ್ನ ಸಾಫ್ಟ್ ಆಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಈಗ ಗಸಗಸೆ ಹಾಕೊಂಡಿದ್ದಾರೆ. ನೋಡಿ, ಗಸಗಸೆ 50 ಗ್ರಾಮ್ ಗಸಗಸೆ ಹಾಕೊಂಡಿದ್ದಾರೆ. ನೋಡಿ, ಇಷ್ಟಕ್ಕೂ ಸೇರಿ 50 ಗ್ರಾಮ್ ಗಸಗಸೆ. ಇದನ್ನ ಬೇಯಿಸ್ಕೊಂಡು ಇದರಲ್ಲಿ ಈಗ ಗಸಗಸೆ ಹಾಕೊಂಡು ಇದನ್ನ ಇಟ್ಕೊಂಡಿದ್ದಾರೆ. ಇದು ನೀರೆಲ್ಲ ಫುಲ್ ತಣ್ಣಗೆ ಆಗಿದ ನಂತರ ಮತ್ತೆ ನೋಡಿ, ಇದು ಮತ್ತೆ ಇದು ಇವೆರಡೂ ಫುಲ್ ತಣ್ಣಗಾಗುತ್ತೆ. ಒಂದು ಸಂಜೆ ಆಗುತ್ತಂತ ಒಂದು 6-7 ಗಂಟೆಗೆ ಇದನ್ನ ರುಬ್ಕೊಂತಾರೆ. ನೋಡಿ, ಇದು ಈಗ 1 ಗಂಟೆ ಟೈಮ್, 1 ಗಂಟೆ ಆಗಿದೆ. ಇದನ್ನ ಸಂಜೆ 6-7 ಗಂಟೆ ಮೇಲ್ಗಡೆ ಗ್ರೈಂಡರ್ ಅಲ್ಲೇ ರುಬ್ಕೊಂತಾರೆ. ರುಬ್ಬೋ ಮುಂಚೆ ಇದನ್ನ 3 ಸತಿ ತೊಳಿತಾರಂತ. ತೊಳೆದಿದ ನಂತರನೇ ಗ್ರೈಂಡರ್ ಅಲ್ಲಿ ರುಬ್ಕೊಂತಾರೆ. ಇದು ಮಧ್ಯಾಹ್ನ ಒಂದು 1 ಗಂಟೆಗೆ ಆನಿಯನ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನ ಈಗ ಗ್ರೈಂಡರ್ ಅಲ್ಲಿ ಹಾಕೊಂಡು ಈಗ ರುಬ್ಕೊಂತಾ ಇದಾರೆ. ಇದು ಆಲ್ಮೋಸ್ಟ್ ಒಂದು 3 ಇಂದ 4 ಅವರ್ ಇದನ್ನ ಆರಿಸ್ಕೊಂಡಿದ್ದಾರೆ. ಫುಲ್ 100% ಚೆನ್ನಾಗಿ ಆರಿದ ನಂತರ ಇದನ್ನ ಗ್ರೈಂಡರ್ ಹಾಕೊಂಡು ಈಗ ರುಬ್ಕೊಂತಾ ಇದಾರೆ. ಇದನ್ನ ಫುಲ್ ನೈಸ್ ಆಗಿ ಇದನ್ನ ರುಬ್ಕೊಂಡು ತೆಗಿತಾರೆ. ಸ್ನೇಹಿತರೆ ನೋಡಿ, ಇಲ್ಲಿ ಒಗ್ಗರಣೆಗೆ ಇಲ್ಲಿ ಪಲಾವ್ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ. ನೋಡಿ, ಇದರಲ್ಲಿ ನೋಡಿ ಯಾಲಕ್ಕಿ ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಯಾಲಕ್ಕಿ ತಗೊಂಡಿದ್ದಾರೆ. ಮತ್ತೆ ಅನಾನಸ್ ಸ್ವಲ್ಪ, ನೋಡಿ ಚಕ್ಕೆ, ಎಲೆ, ಮತ್ತೆ ಜೀರಿಗೆ ಒಂದು 3 ಟೀ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಲವಂಗ ಒಂದು 2 ಟೀ ಸ್ಪೂನು, ಮತ್ತೆ ಜಾಪತ್ರ. ನೋಡಿ, ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಈಗ ತಗೊಂಡಿದ್ದಾರೆ. ಇದೆಲ್ಲ ಒಗ್ಗರಣೆಗೆ.
ನೋಡಿ ಈಗ ಒಂದು 3/4 ಲೀಟರ್ ಅಷ್ಟು ಎಣ್ಣೆ ಹಾಕೊಂತ ಇದ್ರೆ. ನೋಡಿ ಈಗ ಎಣ್ಣೆ ಕಾದಿದೆ. ಕಾದಿದ ನಂತರ ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದ್ರಲ್ಲಿ ಹಾಕೊಂಡಿದೆ. ಸ್ನೇಹಿತರೆ ನೋಡಿ, ಇದು 2-3 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ರೆ. ನೋಡಿ ಏಲಕ್ಕಿ ಫುಲ್ ಬುಡ್ಡೆ ಬಂದಿದೆ. ಬುಡ್ಡೆ ಹೊಡೆದಿದ್ದಾದ್ಮೇಲೆ ಈಗ ಜಿಂಜರ್ ಪೇಸ್ಟ್ ಹಾಕೊಂತ ಇದ್ರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ, ಇದೊಂದು 400 ಗ್ರಾಮ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದಾರೆ. ನೋಡಿ ಫ್ಲೇಮ್ ಅನ್ನೋದು ತುಂಬಾ ನಿಧಾನ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ ಏಲಕ್ಕಿ ಎಲ್ಲ ಬುಡ್ಡೆ ಬಂದಾದ್ಮೇಲೆ ಇದನ್ನ ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನು ಅಷ್ಟೇ ಇದೊಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊತಾರೆ. ನೋಡಿ ಇದೆಲ್ಲ ಫುಲ್ ರವೆ ತರ ಆಗುತ್ತಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದುವರೆಗೂ ಇದನ್ನ ಫ್ರೈ ಮಾಡ್ಕೊಂತಾರೆ. ಸ್ನೇಹಿತರೆ ನೋಡಿ, ಇದನ್ನ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ ಇದೆಲ್ಲ ಫುಲ್ ಬ್ರೌನಿಶ್ ಕಲರ್ ಬಂದಿದೆ. ನೋಡಿ ಫುಲ್ ಬ್ರೌನ್ ಆಗಿ ಟರ್ನ್ ಆಗಿದೆ ಲೈಟ್ ಆಗಿ. ಈಗ 1 ಲೀಟರ್ ಮೊಸರು. ನೋಡಿ ಈಗ 1 ಲೀಟರ್ ಮೊಸರು ಹಾಕೊಂತಾರೆ. ಇದನ್ನು ಮೊಸರು ಹಾಕಿದ್ಮೇಲೆ ಫ್ರೈ ಮಾಡ್ಬೇಕಾ? ಮತ್ತೆ ಅದೇ ತರ ರವೆ ತರನೇ ಆಗುತ್ತೆ. ಮತ್ತೆ ಓಕೆ. ನೋಡಿ ಮೊಸರು ಹಾಕಿ ಒಂದು 3-4 ನಿಮಿಷ ಆಗಿದೆ. ಇದನ್ನ ಇನ್ನೂ ಫ್ರೈ ಮಾಡ್ಕೊತಾ ಇದಾರೆ. ಮೊಸರು ಹಾಕಾಯ್ತು. ಓಕೆ. ನೋಡಿ ಮೊಸರು ಹಾಕಿ ಇದನ್ನ ಒಂದು 6-7 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ ಆಯಿಲ್ ಎಲ್ಲ ಬಿಟ್ಟಿದ ನಂತರ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬ್ರೌನಿಶ್ ಬಂದಿದೆ. ಬ್ರೌನಿಶ್ ಆದ್ಮೇಲೆ ಈಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಒಂದು 100 ಗ್ರಾಮ್ ಅರಿಶಿನ ಪುಡಿ. 100 ಗ್ರಾಮ್ ಅರಿಶಿನ ಪುಡಿ. ಚಿಲ್ಲಿ ಪೌಡರ್ ಈಗ ಚಿಲ್ಲಿ ಪೌಡರ್. ಒಂದು 50 ಗ್ರಾಮ್ ಚಿಲ್ಲಿ ಪೌಡರ್. 50 ಗ್ರಾಮ್. ಓಕೆ. 1 ಇಡಿಯಿಂದಾನೆ ಹಾಕ್ಬಿಡಿ. 1 ಇಡಿ ಚಿಲ್ಲಿ. ನೋಡಿ ಫುಲ್ ಆಗಿ 1 ಇಡಿ ಹಾಕ್ತಾ ಇದ್ದಾರೆ. 1 ಇಡಿ ಚಿಲ್ಲಿ ಪೌಡರ್. ಓಕೆ. ಇದು ಮಸಾಲೆ ಕೆಲಸ ಮುಗಿತಿದೆ. ಇದಕ್ಕೆ ಬೇರೆ ಗರಂ ಮಸಾಲ ಆ ಥರ ಏನು ಹಾಕಲ್ಲ? ಚಿಲ್ಲಿ ಪೌಡರ್, ಹಳದಿ ಮಸಾಲ ಅವೆಲ್ಲ ಏನು ಹಾಕಲ್ಲ. ಬರೀ ಚಿಲ್ಲಿ ಪೌಡರ್, ಹಳದಿ ಪೌಡರ್. ಇವೆರಡು ಅಷ್ಟೇ. ಓಕೆ. ಇದು ಮಸಾಲೆ ಆಯ್ತು ಇದಕ್ಕೆ. ಈರುಳ್ಳಿ ಆಯ್ತು ಕೂಡಲೇ ಫ್ರೈ ಮಾಡೋದು. ಓಕೆ. ಸ್ನೇಹಿತರೆ ನೋಡಿ, ಈಗ ಕ್ಯಾಶ್ಯೂ ನಟ್ ಗ್ರೇವಿಗೆ ಮಸಾಲ ಫುಲ್ ರೆಡಿ ಆಗಿದೆ. ನೋಡಿ ಈಗ ಆನಿಯನ್ ರುಬ್ಕೊಂಡಿದ ತಕ್ಷಣ ಇದ್ರಲ್ಲಿ ಹಾಕೊಂಡು ಆನಿಯನ್ ಮತ್ತೆ ಅರ್ಧ ಗಂಟೆ ಇದನ್ನ ಫ್ರೈ ಮಾಡ್ತಾರೆ. ಸ್ನೇಹಿತರೆ ನೋಡಿ, ಇದನ್ನ ಒಂದು 1 ಅವರ್ ಇದನ್ನ ಚೆನ್ನಾಗಿ ರುಬ್ಕೊಂಡು ಈಗ ತೆಗಿತಾ ಇದಾರೆ. ನೋಡಿ ಫುಲ್ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ 7 ಗಂಟೆಗೆ ಹಾಕಿದ್ದು 8 ಗಂಟೆವರೆಗೂ ಇದನ್ನ ರುಬ್ಕೊಂಡಿದ್ದಾರೆ. ನೋಡಿ ಅದ್ರಲ್ಲೇನೆ 1 ಲೀಟರ್ ಅಷ್ಟು ನೀರು ಹಾಕೊಂಡು ಈಗ ತೊಳೆದ್ಬಿಟ್ಟು ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ ಮತ್ತೆ 1 ಲೀಟರ್ ಹಾಕೊಂಡು ಈಗ ತೊಳೆದ್ಬಿಟ್ಟು ಇದ್ರಲ್ಲಿ ಹಾಕೊಳ್ತಾ ಇದ್ದಾರೆ. 2 ಲೀಟರ್ ನೀರು ಸಾಕಾಗುತ್ತಾ? ಅದ್ರ ಮೇಲೆ ಜಾಸ್ತಿ ಹಾಕ್ಬಾರ್ದು. ನೋಡಿ ಎಲ್ಲ ತೆಗೆದು ಇದ್ರಲ್ಲಿ ಹಾಕೊಂಡಿದ್ದಾರೆ.
ನೋಡಿ ಇದರಲ್ಲಿ ಜಸ್ಟ್ ಒಂದು 2-2.25 ಲೀಟರ್ ನೀರ್ ಹಾಕೊಂಡು ಇದೆಲ್ಲ ತೊಳೆದು ಬಿಟ್ಟು ಇದ್ರಲ್ಲಿ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ಅರ್ಧ ಗಂಟೆ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಅರ್ಧ ಗಂಟೆ ಫ್ರೈ ಮಾಡ್ಕೊಂತಾರೆ. ಸ್ನೇಹಿತರೆ ನೋಡಿ, ಇದನ್ನ ಒಂದು 3 ಸತಿ ಇದನ್ನ ತೊಳ್ಕೊಂಡಿದ್ದಾರೆ ಬೇಬಿ ಗೋಡಂಬಿ. ಇದನ್ನ ಎಲ್ಲ ಫುಲ್ ಆರಿದ ನಂತರ ಇದನ್ನ 3 ಸತಿ ತೊಳ್ಕೊಂಡು ಈಗ ರುಬ್ಕೊಂತಾ ಇದ್ದಾರೆ. ನೋಡಿ ಇದ್ರಲ್ಲೇ ಸ್ವಲ್ಪ ನೀರ್ ಹಾಕೊಂಡು ಈಗ ರುಬ್ಕೊಂತಾ ಇದಾರೆ. ಇದನ್ನು ಅಷ್ಟೇ 1 ಅವರ್ ಚೆನ್ನಾಗಿ ರುಬ್ಕೊಂತಾರೆ. ನೋಡಿ ಇದರಲ್ಲಿ ಗ್ರೇವಿ ಹಾಕ್ಬಿಟ್ಟು ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದ್ಮೇಲೆ ಇದು ಫುಲ್ ಕಾದಿದೆ. ಕಾದ್ಮೇಲೆ ಈ ತರ ಸಿಡಿಯುತ್ತೆ. ಇದು ಸಿಡಿಯೋದಿಕ್ಕೆ ನೋಡಿ ಮೇಲ್ಗಡೆ ಒಂದು ತಟ್ಟೆ ಇಟ್ಕೊಂಡು ಇದನ್ನ ಫ್ರೈ ಮಾಡ್ತಾ ಇದಾರೆ. ಇದನ್ನ ಕಂಟಿನ್ಯೂಸ್ ಆಗಿ ಈ ತರ ಮಿಕ್ಸ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇದು ಒಂದು 15 ನಿಮಿಷ ಆಗಿದೆ. 15 ನಿಮಿಷದಿಂದ ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಂತ ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಈ ತರ ಮೇಲ್ಗಡೆ ತಟ್ಟೆ ಕ್ಲೋಸ್ ಮಾಡ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಫುಲ್ ಆಚೆ ಕಡೆಗೆ ಎಗರುತ್ತೆ. ಇದನ್ನ ಒಂದು 25-30 ನಿಮಿಷ ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಂತ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ ಈಗ ಕ್ಯಾಶ್ಯೂ ನಟ್ ಗ್ರೇವಿ ಹಾಕೊಂತಾರೆ. ಅದನ್ನ ಆಗ್ಬೇಕಲ್ಲ. ಕ್ಯಾಶ್ಯೂ ನಟ್ ಗ್ರೇವಿ ಅದು ಗ್ರೈಂಡರ್ ರುಬ್ಕೊಂತಾ ಇದಾರೆ. ಅದಾಗಿದ ತಕ್ಷಣ ಇದ್ರಲ್ಲಿ ಹಾಕೊಂಡು ಫ್ರೈ ಮಾಡ್ತಾರೆ. ಇದನ್ನ ನೈಸ್ ಆಗಿ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಇದು 1 ಅವರ್ ಇದನ್ನ ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ ಇದ್ರಲ್ಲೇ ಸ್ವಲ್ಪ ನೀರ್ ಹಾಕೊಂಡು 1 ಲೀಟರ್ ಅಷ್ಟು ನೀರ್ ಹಾಕೊಂಡು ಇದನ್ನೆಲ್ಲ ತೆಗಿತಾ ಇದ್ದಾರೆ. ನೋಡಿ ಇದರಲ್ಲಿ ಮತ್ತೆ 1 ಲೀಟರ್ ಅಷ್ಟು ನೀರ್ ಹಾಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿ ಇದ್ರಲ್ಲಿ ಹಾಕ್ತಾ ಇದ್ದಾರೆ. ನೋಡಿ ಈಗ ಕ್ಯಾಶ್ಯೂ ನಟ್ ಗ್ರೇವಿ ಎಲ್ಲ ಇದ್ರಲ್ಲಿ ಹಾಕೊಂತಾ ಇದ್ದಾರೆ. ನೋಡಿ ಅವಾಗ್ಲೇ ಒಂದ್ 2 ಲೀಟರ್ ಸಪರೇಟ್ ಆಗಿ ನೀರ್ ಹಾಕೊಂಡ್ರು ಗ್ರೇವಿ ಹಾಕೊಳ್ಳೋವಾಗ, ಆನಿಯನ್ ಗ್ರೇವಿ. ಮತ್ತೆ ಈಗ ಒಂದು 3 ಲೀಟರ್ ಅಷ್ಟು ನೀರ್ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಂತಾರೆ. ನೋಡಿ ಅವಾಗ್ಲೇ ಆನಿಯನ್ ಎಲ್ಲ ಫ್ರೈ ಮಾಡ್ಬಿಟ್ಟು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ರು. ಈಗ ಮತ್ತೆ ಗ್ರೇವಿ ಹಾಕ್ಬಿಟ್ಟು ಈಗ ಮತ್ತೆ ಸ್ಟವ್ ಆನ್ ಮಾಡಿದಾರೆ. ಮತ್ತೆ ಇದನ್ನ ಎಷ್ಟೊತ್ತು ಫ್ರೈ ಮಾಡ್ಬೇಕಾಗುತ್ತೆ ಸರ್? ಈಗ ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಓಕೆ ಓಕೆ. ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತೀನಿ ಇವಾಗ. ನೀರ್ ಬರುತ್ತೆ. ಓಕೆ ಓಕೆ. ಎಷ್ಟೊತ್ತು ಕುದಿಸ್ಕೋಬೇಕಾಗುತ್ತೆ? ಒಂದು 25 ನಿಮಿಷ. ಮತ್ತೆ 25 ನಿಮಿಷ. ಓಕೆ 20-25 ನಿಮಿಷ. ಓಕೆ ಓಕೆ. ಎರಡು ಗ್ರೇವಿ ಒಂದೇ ಸತಿ ಹಾಕ್ಬಿಟ್ಟು ಫ್ರೈ ಮಾಡಬಾರ್ದು. ಫಸ್ಟ್ ಆನಿಯನ್ ಹಾಕೊಂಡು ಚೆನ್ನಾಗಿ ಫ್ರೈ ಆದ್ಮೇಲೆ ಕಾಜು ಹಾಕ್ಬೇಕು. ಓಕೆ ಓಕೆ. ಆನಿಯನ್ ಚೆನ್ನಾಗಿ ಫ್ರೈ ಆದ್ಮೇಲೆ ಕಾಜು ಹಾಕ್ಬೇಕು. ಓಕೆ ಓಕೆ. ಸಪ್ರೇಟ್ ಫ್ರೈ ಮಾಡಿ. ಸಪ್ರೇಟ್. ನೋಡಿ ಈಗ ಮತ್ತೆ ನೀರ್ ಹಾಕ್ತಾ ಇದ್ದಾರೆ. ಸರಿ. ನೋಡಿ ಇದಕ್ಕೆ ಥಿಕ್ನೆಸ್ ನೋಡ್ಕೊಂಡು ನೀರ್ ಹಾಕೋಬೇಕಾಗುತ್ತೆ. ಮತ್ತೆ ಗಟ್ಟಿ ಆಗುತ್ತೆ. ಓಕೆ. ಗಟ್ಟಿ ಆಗೋದ್ರಿಂದ ಇವಾಗ ಒಂಚೂರು ತೆಳು ಮಾಡ್ಕೊಂಡ್ರೆ ನಡೆಯುತ್ತೆ. 20-25 ನಿಮಿಷ ಕುದಿಬೇಕು ಚೆನ್ನಾಗಿ ಕುದ್ರೆ ಆಗೋಯ್ತು ಕಾಜು ಗ್ರೇವಿ. ನೋಡಿ ಇದನ್ನ ಮತ್ತೆ 25 ನಿಮಿಷ ಕುದಿಸ್ಕೊಂತಾರೆ. ನೋಡಿ ಈಗ ಕಲ್ಲುಪ್ಪು ಹಾಕ್ತಾ ಇದಾರೆ. 100 ಗ್ರಾಮ್ ಅಷ್ಟು ಕಲ್ಲುಪ್ಪು. ನೋಡಿ 100 ಗ್ರಾಮ್ ಅಷ್ಟು ಕಲ್ಲುಪ್ಪು. ನೋಡಿ ಈ ಕಂಟೈನರ್ ಅಲ್ಲಿ ಅರ್ಧ ಹಾಕೊಂತ ಇದ್ದಾರೆ. ಕ್ಯಾಶ್ಯೂ ನಟ್ ಗ್ರೇವಿ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದ್ಮೇಲೆ ಈಗ ಕುದಿ ಸ್ಟಾರ್ಟ್ ಆಗಿದೆ. ನೋಡಿ ಕುದಿ ಸ್ಟಾರ್ಟ್ ಆದ್ಮೇಲೆ ಈ ತರ ನೊರೆ ಬರುತ್ತೆ ನೋಡಿ. ಆ ನೊರೆ ಎಲ್ಲಾನು ಫುಲ್ ಡೌನ್ ಆಗ್ಬೇಕು. ಇದು ಇನ್ನ ಒಂದು 20 ನಿಮಿಷವರೆಗೂ ಇದನ್ನ ಕುದಿಸ್ಕೊಂತಾರೆ. ನೋಡಿ ಈಗ ಜಸ್ಟ್ ಈಗ ಕುದಿ ಸ್ಟಾರ್ಟ್ ಆಗಿದೆ. ನೋಡಿ ಈ ತರ ನೊರೆ ಬರ್ತಾ ಇದೆ ನೋಡಿ.
ನೋಡಿ ಈ ನೊರೆ ಎಲ್ಲಾನು ಫುಲ್ ಡೌನ್ ಆಗೋಬೇಕು. ಡೌನ್ ಆದ್ಮೇಲೆ ಇದನ್ನ ಆಫ್ ಮಾಡ್ಕೊಂತಾರೆ. ನೋಡಿ ಈಗ ಪಾತ್ರೆ ಫುಲ್ ಈಗ ನೊರೆ ಬಂದಿದೆ, ವೈಟ್ ಆಗಿ ಫುಲ್ ನೊರೆ ಬಂದಿದೆ. ಈ ನೊರೆ ಎಲ್ಲ ಫುಲ್ ಡೌನ್ ಆಗೋವರೆಗೆ ಇದನ್ನ ಕುದಿಸ್ಕೊಂತಾರೆ. ಈಗ ಆಲ್ಮೋಸ್ಟ್ ಒಂದು 20 ನಿಮಿಷ ಆಗಿದೆ. ಇದು 20 ನಿಮಿಷದಿಂದ ಇದನ್ನ ಕುದಿಸ್ಕೊಂತಾ ಇದೆ. ಒಂದು 25 ನಿಮಿಷ ಆಗಿದೆ. 25 ನಿಮಿಷ ಆದ್ಮೇಲೆ ನೋಡಿ ಸೈಡಲ್ಲೆಲ್ಲ ಫುಲ್ ನೊರೆ ಎಲ್ಲ ಕಡಿಮೆ ಆಗಿದೆ. ನೋಡಿ ಒಬ್ಬೊಬ್ರು ಈ ತರ ನೊರೆ ಬಂದಾದ್ಮೇಲೆ ಇದನ್ನೆಲ್ಲ ತೆಗೆದಾಕ್ಬಿಟ್ಟು ಇದನ್ನ ಆಫ್ ಮಾಡ್ಕೊಂತಾರಂತೆ. ನೋಡಿ ಇವರು ಫುಲ್ ನೊರೆ ಎಲ್ಲ ಫುಲ್ ಕಡಿಮೆ ಆಗೋದ್ರಿಂದ ಈ ತರ ಕುದಿಸಿ ಇದನ್ನ ನೊರೆ ಕಡಿಮೆ ಆಗೋದ್ರಿಂದ ಗ್ರೇವಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಒಂದು 4-5 ದಿನ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದು ಒಂದು 30 ನಿಮಿಷ ಆಗಿದೆ. ಈಗ 30 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಈಗ ಎಲ್ಲ ಫುಲ್ ನೊರೆ ಎಲ್ಲ ಫುಲ್ ಡೌನ್ ಆಗಿದೆ. ನೋಡಿ ಡೌನ್ ಆದ್ಮೇಲೆ ಈಗ ಸ್ಟವ್ ಆಫ್ ಮಾಡ್ಕೊಂತ ಇದೆ. ನೋಡಿ ಇದು ಪ್ರತಿದಿನ ನೀವು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ 2 ಸತಿ. ನೋಡಿ ಇದನ್ನ ಬೆಳಗ್ಗೆ ಮತ್ತೆ ಸಂಜೆ ಇದನ್ನ ಬಿಸಿ ಮಾಡ್ಕೊಬೇಕು. ಇದನ್ನ ಇದು ಒಂದ್ ದಿವಸಕ್ಕಲ್ಲ, ಇದು 3-4 ದಿವಸಕ್ಕೆ ಒಂದೇ ಸತಿ ಇದನ್ನ ಗ್ರೇವಿ ಮಾಡ್ಕೊಂತಾರೆ. ಆ ಕಾರಣಕ್ಕೆ ನೀವು ಪ್ರತಿದಿನ ಬಂದಾಗ ಇದನ್ನ ಬಿಸಿ ಮಾಡ್ಕೊಂಡು, ಇದು ಗಟ್ಟಿ ಆಗಿರುತ್ತೆ. ಗಟ್ಟಿ ಆದ್ಮೇಲೆ ಇವರು 1 ಲೀಟರ್ ಅರ್ಧ ಲೀಟರ್ ಈ ತರ ನೀರ್ ಹಾಕೊಂಡು ಥಿಕ್ನೆಸ್ ಇದ್ದಾಗ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಕುಚ್ಕೋಬೇಕಾಗುತ್ತೆ. ಫುಲ್ ಕುದಿ ಬರೋವರೆಗೂ ಕುಚ್ಕೋಬೇಕಾ? ಫುಲ್ ಕುದಿ ಬರೋವರೆಗೂ ಕುದಿಸ್ಬೇಕು. ಫುಲ್ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಬೇಕು. ಡೈಲಿನೂ ಇದೇ ತರ ನೊರೆ ಬರುತ್ತೆ. ನೊರೆ ಹೋಗೋ ತರ ಕುದಿಸ್ಬೇಕು. ಸರಿ. ನೋಡಿ ಈ ತರ ಕುದಿಸ್ಕೊಂಡು ಇವರು ಗ್ರೇವಿ ರೆಡಿ ಮಾಡ್ಕೊಳಂತದ್ದು. ನೋಡಿ ಈ ಕ್ಯಾಶ್ಯೂ ನಟ್ ಗ್ರೇವಿ ಅನ್ನೋದು ರೆಡಿ ಆಗಿದೆ. ಈ ತರ ಒಂದು ಶ್ರೀ ಸಾಯಿ ಗ್ರ್ಯಾಂಡ್ ಅಲ್ಲಿ ಈಗ ಕ್ಯಾಶ್ಯೂ ನಟ್ ಗ್ರೇವಿ ಮಾಡೋಂಥದ್ದು. ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.